ನಮ್ಮಪ್ಪನು ಬೆಳಬೆಳಗ್ಗೆ ಕಾಲು ಎಳಿತಾರ ನಮ್ಮಮ್ಮಂಗೆ ಮನೆ ಫಂಕ್ಷನ್ಗೆ ಹಿಂಗಾದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ರೆಡಿ ಆಗು ಅಂತ ಅವಳಿಗೂ ರೆಡಿ ಮಾಡಿಸ್ತಿದ್ದೀನಿ. ಫೈನಲಿ ನನ್ನ ಒಂದು ಔಟ್ಫಿಟ್ ನೋಡೋದಕ್ಕೆ ಈ ತರ ಇದೆ. ನನ್ ಚೆನ್ನಾಗಿದೆ, ನಮ್ಮ ಅಪ್ಪನ್ ಚೆನ್ನಾಗಿದೆ ನೋಡಿ ಹೇಳಿ. ವಿಭೂತಿ ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಅದೇ ಸಾಕ್ಷಿ. ಗೈಸ್ ಇವಾಗ ಫೈನಲ್ ಟೆಂಪಲ್ ಒಳಗಡೆ ಬಂದ್ವಿ. ಇಲ್ಲಿ ನೋಡ್ಬೋದು ಎಷ್ಟು ನೀರಿದೆ ಅಂತ ಹೇಳ್ಬಿಟ್ಟು ನಾನು ಹೇಳೋದಲ್ಲ. ಅವಾಗ್ಲಿಂದ ಹಣ್ಣು ತುಪ್ಪ ಅಂತಿದ್ದೆ. ಫೈನಲ್ ಮೀನಾಕ್ಷಿ ಎಂತ ಮಕ್ಳು ಹೆತ್ತಿದೀಯ, ಒಂದೊಂದು ಮುತ್ತು ಕಣೆ. ಗೈಸ್ ಇಲ್ಲಿ ಗಂಧ ಸವೇಕಿದೆ. ಯಾರ್ಯಾರಿಗೆ ಡೈಲಾಗ್ ಇಷ್ಟ ಕಮೆಂಟ್ ಮಾಡಿ. ಏನೇನೋ ಸಾಹಸ ಮಾಡಿ ಫೈನಲಿ ನಮ್ಮ ದೊಡ್ಡ ಮನೆ ಹತ್ರ ಬಂದ್ವಿ. ಬೆಳಗ್ಗಿಂದ ಅಮ್ಮನ ಕೈಯಲ್ಲಿ ಬೇಯಿಸ್ಕೊಂಡಲ್ಲ ಇರೋರೇ ಇಲ್ಲ. ಇಷ್ಟು ಪ್ರಿಪರೇಷನ್ ಆಗಿದೆ. ಹಾಯ್ ಹಲೋ ನಮಸ್ಕಾರ, ನಾನು ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೆಂಪಲ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದೀವಿ ನಮ್ಮ ಮಂದಿಯವ್ರಿಗೆ, ಮಲ್ಲಿಕಾರ್ಜುನ ಸ್ವಾಮಿ. ಸೊ ಎಷ್ಟು ಜನ ನಮ್ಮ ಹಳಿಬೀಳಲಿರೋ ಪುಷ್ಪಗಿರಿ ಟೆಂಪಲ್ ಅಲ್ಲಿ ಅಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಗೆ ವಿಸಿಟ್ ಮಾಡಿದಿರಾ ಕಮೆಂಟ್ ಮಾಡಿ. ಅಂಡ್ ನನಗೆ ದೊಡ್ಡಮ್ಮ ಸೀರೆ ಓಡಿಸ್ತವ್ರೆ. ಯಾವಾಗ್ಲೂ ಯಾರು ಇರ್ಲೇಬೇಕು ಸೀರೆ ಓಡಿಸೋಕೆ. ಆಕ್ಚುಲಿ ಎಷ್ಟು ಓಡಿಸ್ಕೊಡ್ಬೇಕಿತ್ತು, ಬಟ್ ಸುಜಾತ ಆಂಟಿ ಮನೆಯಲ್ಲೇ ನೆನ್ನೆ ಅವ್ರು ಉಳ್ಕೊಳ್ಳೋದ್ರಿಂದ ಇನ್ನೂ ಬಂದಿಲ್ಲ. ಅಮ್ಮ ಬೈತವ್ರು ಎಷ್ಟೊತ್ತಾರು ಬಂದಿಲ್ಲ, ಟೈಮ್ ಆಯ್ತು ಟೆಂಪಲ್ಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಹಣೆಗೆ ಒಂದು ಹಿಡ್ಕೊಂಡು ಜ್ಯುವೆಲರಿ ಹಾಕೋಬೇಕು. ಆಕ್ಚುಲಿ ಅದೇ ಸ್ವಲ್ಪ ಲೇಟ್ ಆಗ್ಬೋದು ಅನ್ಸುತ್ತೆ, ಬಿಕಾಸ್ ತುಂಬಾ ಪೂಜೆ ಎಲ್ಲ ಮಾಡಿಸ್ತಾ ಇದೀವಿ. ಇದಕ್ಕೆಲ್ಲ ನಿಲ್ಲಿಸ್ತಾರೆ, ಅದ್ ಮುಂಚೆನೆ ಹೋಗತ್ ನಾವು. ಎನಿವೇಸ್ ನಾನು ಬೇಗ ರೆಡಿ ಆಗ್ಬಿಡ್ತೀನಿ ಗೈಸ್, ಆಮೇಲೆ ಇಲ್ಲ ನಾನು ಬೇಯಿಸ್ಕೋಬೇಕಾಗತ್ತೆ. ಸೊ ಗೈಸ್ ನಾನು ಏನ್ ಸೆಟ್ ಹಾಕಿದೀನಿ, ನಂತರ ಇನ್ನೊಂದ್ ಸೆಟ್ ಇತ್ತು, ಅದಕ್ಕೆ ಎಷ್ಟಕ್ಕೆ ನೀನು ಹಾಕೋ ಅಂತ ಹೇಳ್ಬಿಟ್ಟು ಹಾಕಿಸ್ತದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅವಾಗ್ಲೇ ಯಾವ್ದೋ ಓಲೆ ಹಾಕೊಂಡಿದ್ದಲ್ಲ ತೋರ್ಸು, ಬರೀ ಅದೊಂದೇ ಓಲೆ ಹಾಕೊಂಡಿಲ್ಲ, ಫುಲ್ ಪ್ಲೇನ್ ಆಗಿ ಕಾಣಿಸ್ತಿತ್ತು. ಮನೆ ಫಂಕ್ಷನ್ಗೆ ಹಿಂಗಾದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ರೆಡಿ ಆಗು ಅಂತ ಅವಳಿಗೂ ರೆಡಿ ಮಾಡಿಸ್ತಿದ್ದೀನಿ. ಯಾರಾದ್ರೂ ಏನಾರು ಅಂದ್ರೆ ಡುಮ್ಮು ಹಂಗಂತಾನೆ. ಅದಕ್ಕೆ ಹೇಳಿ ನಾನು ಹಾಕಿದ್ದೀನಲ್ಲ ಸೇಮ್ ಟು ಸೇಮ್ ಮ್ಯಾಚಿಂಗ್ ಮಾಡ್ತಿರೋದು ಅಂತ ಹೇಳು ಅಂತ ಹೇಳ್ಬಿಟ್ಟು. ಇವಾಗ ಸಗದಾಗಿ ಕಾಣಿಸ್ತದೆ. ಚೆನ್ನಾಗಿ ಕಾಣಿಸ್ತದೆ ಆಕ್ಚುಲಿ. ನಾನು ನಿಂಗೆ ತೋರಿಸ್ತೀನಿ ಇರು. ಇಲ್ಲಿ ನೋಡು, ಅದು ಹಾಕೊಂಬಿಡು, ಸಾಕದಾಗ ಕಾಣಿಸ್ತದೆ. ಅಲ್ಲೋ ಕೇಳ್ತೀನಿ ಏನ್ ಮಾಡ್ತಾನೆ, ಏನು ಅಲ್ಲೋ ಕೇಳ್ತೀನಿ ಹೆಂಗ್ ಕಾಣಿಸ್ತಿದೀನಿ, ಸರ ಹೆಂಗಿದೆ ಅಂತ. ಏನಂತ ಹೆಂಗ್ ಕಾಣಿಸ್ತೈತೆ? ಇರ್ಲೇ ಬೇಡವಾ ಕರಂಗೇನೋ. ಇಲ್ಲಿ ವಿಡಿಯೋ ಆನ್ ಆಗಿದೆಯಲ್ಲ, ಅದಕ್ಕೆ ಮನೆ ಹತ್ರ ಚಿಳ್ಳೆ ಪಿಳ್ಳೆಗಳಿದಾವಲ್ಲ ಗೈಸ್, ಈ ನಾಯಿಗಳು ಆಗ್ಲಿಂದ ಬೊಗಳುತ್ತಾನೆ ಇದಾವೆ. ಅದು ತುಂಬಾ ಕ್ಯೂಟ್ ಆಗಿದೆ ನೋಡಿ, ಚಿಕ್ಕದಿದು. ಓಯ್ ಎಲ್ಲಿ ಕ್ಯೂಟ್ ಆಗಿದೆ ಇದು. ನಮ್ ಪೋಕನ್ ನೋಡು ಬೊಗಳುತ್ತಿರೋದು. ಆಕ್ಚುಲಿ ಅಣ್ಣ ಮತ್ತೆ ಅಪ್ಪ ಏನೋ ತೋರ್ಬೇಕು ಅಂತ ಹೇಳ್ಬಿಟ್ಟು ಕಾರಲ್ಲಿ ಹೋಗಿದ್ರು. ನಮ್ಮಣ್ಣ ಪಂಚೆ ಹೊಡ್ಕೊಂಡ್ಬಿಟ್ಟಿದ್ದಾನೆ, ತೋರಿಸ್ತೀನಿ ಅಲ್ಲಿ ನೋಡಿ. ಅದು ಹೊಸ ಶರ್ಟ್ ಅನ್ಸುತ್ತೆ, ಚೆನ್ನಾಗಿದೆ ಒಂದು. ಡುಮು ಈಗನು ಟಾಯ್ಲೆಟ್ ಹೋಗ್ಬೇಕು ಅಂತ ನಮ್ಮಣ್ಣ. ಫೈನಲಿ ನನ್ನ ಒಂದು ಔಟ್ಫಿಟ್ ನೋಡೋದಕ್ಕೆ ಈ ತರ ಇದೆ. ಗುಂಡು ಕಾಣಿಸ್ತಿದ್ದೆ. ಹಾ ದಪ್ಪ ಆಗಿದ್ದೀನಿ, ಅದಕ್ಕೆ ನಿನ್ಗಿಂತ 4 kg ಜಾಸ್ತಿ ಇದೀನಿ ಇವಾಗ. ನಾನು ಇವಾಗ ಕಡಿಮೆ ಆಗಿದ್ದೀನಿ. ಹೌದಾ? ಇಲ್ಲ 52 ಇದ್ದಲ್ಲ ಲಾಸ್ಟ್ ಟೈಮ್. ಲಾಸ್ಟ್ ಟೈಮ್ ಊರಿಗೆ ಬಂದಾಗ 52 ಇದ್ದೆ. 2 ವಾರಕ್ಕೆ 2 kg ಕಡಿಮೆ ಆಗಿದ್ದೀನಿ. ಹೌದಾ? ಮನೇಲಿ ಕೆಲಸ ಜಾಸ್ತಿ ಆಗಿದೆ ಅಲ್ವಾ? ಎಷ್ಟೊತ್ತು ಏನು ಅಂತ ನೋಡೋಣ. ಅಮ್ಮ ಬೆಳಗ್ಗೆಯಿಂದ ಫುಲ್ಲು ಗರಮಾಗ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲರೂ ಹೋಗ್ಬೇಕಂದ್ರೆ ಟೈಮಿಗೆ ಹೋಗ್ಬೇಕನ್ನೋದಿರುತ್ತಲ್ಲ, ಆ ಟೆನ್ಷನ್ ಇರುತ್ತೆ ಅವ್ರಿಗೆ. ಅಂದ್ರೆ ಎಕ್ಸ್ಟೆನ್ಷನ್ ಮಾಡಿಸಿಲ್ಲ, ಒಂದ್ ಸ್ವಲ್ಪ ದಿನ ಹಿಂಗೆ ನನ್ನ ಕೈ ಇರ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೀನಿ. ನಮ್ಮ ಅಮ್ಮಂಗೆ ಮಾಡಿಸಿದ್ದೀನಿ. ಅಮ್ಮ ನಿಮ್ದು ಎಕ್ಸ್ಟೆನ್ಷನ್ ತೋರ್ಸಮ್ಮ. ಸೊ ಇದು ಅಮ್ಮ ಹೊಸ್ದಾಗಿ ಮಾಡಿರೋ ಎಕ್ಸ್ಟೆನ್ಷನ್. ಈ ಕೈಯಲ್ಲಿ ಬರೀ ಸಿಂಪಲ್ ಆಗಿ ಮಾಡ್ಸವ್ರೆ, ಬಿಕಾಸ್ ಯಾವಾಗಲೂ ಏಟ್ ಮಾಡ್ಕೊಳ್ಳೋದು ಜಾಸ್ತಿ ಅವರು. ಈಗ ಹೋಗುವಾಗ ಇಸ್ಬೋಣ. ಇವಾಗ ಇವರೆಲ್ಲ ಹಿಂದಗಡೆ ಕೂತ್ಕೊಂಡ್ರೆ ನಾನು ಎಷ್ಟು ತೊಡೆ ಮೇಲೆ ಕೂತ್ಕೋತೀನಿ, ನಿನ್ನೆ ರಾತ್ರಿ ತರ. ಗೈಸ್ ನಮ್ಮಮ್ಮ ಇವತ್ತು ಬೆಳಗ್ಗೆ ಚಾರ್ಜ್ ಆತ್ಮಸಿದ್ಧಿ ಚೆನ್ನಾಗಿದ್ರೆ ಸಾಕು, ನೀನು ಹೊಸ್ಕೊಂಡ್ ಊಟ ಹೊಸ್ಕೊಂಡ್ ಪೂಜೆ ಮಾಡು ಅಂತ ಏನು ಮಾಡು. ಮತ್ತೆ ಯಾಕೆ ಮಾಡ್ಲಿಲ್ಲ? ಯಾರು ಮಾಡಲ್ಲ, ಹಿಂಗೆ ಹೇಳಿಲ್ಲ, ನಾವ್ ಹೇಳಿದ್ರು. ಗೈಸ್ ನಮ್ಮಪ್ಪನು ಬೆಳಗ್ಗೆ ಕಾಲು ಎಳಿತಾರ ನಮ್ಮಮ್ಮಂಗೆ. ಅಮ್ಮ ಎಳಿತಾರ ಬಿಡಪ್ಪ, ಚೆನ್ನಾಗಿ. ನಾನು ಎಷ್ಟು ಹಿಡ್ಕೊಂಡು ಇದಕ್ಕೆ ತಂದಿಲ್ಲ, ಎಷ್ಟೊತ್ತಿ ತಂದು ಕೊಡ್ತೀವಿ ಗೊತ್ತಾಗುತ್ತೆ. ಏನ್ ಮಾಡ ಟೈಮ್ ಸಿಕ್ಕನಂತ ಮಾಡ್ತೀಯ. ಅಕ್ಕಿ ಹೊಡ್ಕೊಳ್ಳೋದು, ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇದೆಲ್ಲ ಆಗುತ್ತೆ. ಯಾವಾಗ್ಲೂ ಹಂಗೆ
ಇಲ್ಲಿ ನೋಡಿ ಮೇಜರ್ ಕಳ್ಳಿ ಕಿತ್ಕೊಂಡೋಗೋಣ ಕತ್ಕೊಂಡೋಗೋಣ ಅಂತ ಗಂಡಗೋಸ್ಕರ ನಾವು ಟೊಮೆಟೊ ಹಣ್ಣು ಚೆಕ್ ಮಾಡಿ ಟೊಮೆಟೊ ಎಲ್ಲಿಂದ ತಂದ್ರಿ ಅಂತ ಅಲ್ಲೇ ಟೊಮೆಟೊ ಹಣ್ಣು ಅಂತ ಕೇಳಿಸಿಲ್ಲ. ಲಾರಿ ಆ ಕಡೆಗೆ ಹೋಗ್ಬಿಡಿದೆ ಪೂರಾ. ಇವಾಗ ಕಾರ್ನ ಇಲ್ಲಿ ಪಾರ್ಕ್ ಮಾಡಿ ಅಪ್ಪ ಇಲ್ಲೇ ಪಂಚ ಹೊಡ್ಕೋತಾರ ನೋಡಿ ಇಲ್ಲಿ ನಮ್ಮಪ್ಪನ ಬಂತಿಲ್ಲಿ ಎಲ್ಲಾರು ನೋಡ್ತಾರೆ ಮೇಲೆ. ನಮ್ಮಪ್ಪ ಇಲ್ಲ ಪಂಚ ಹೊಡ್ಕೋತವ್ರೆ. ನಮ್ಮಮ್ಮ ಟೈಮ್ ಆಯ್ತು ಐ ಥಿಂಕ್ ನಾನು ಒಬ್ಳೆ ಅನ್ಸತ್ತೆ ಆರಾಮಾಗಿರೋದು. ನೀನು ಆರಾಮಾಗಿದ್ಯಾ ಅಶು? ಅಮ್ಮ ಅಪ್ಪಿ ತಪ್ಪಿ ಬ್ಲಾಗ್ ನೋಡೋರು ಬೈಕೋತಾರೆ. ಇವ್ರಿಗೇನು ಟೆನ್ಷನ್ ಆಗುತ್ತಲ್ಲಿ ಮಾಡೋದಲ್ಲ ನಾನಲ್ಲ ಅಂತ. ನಾನು ಕಾಲಲ್ಲಿ ಎಕ್ಸ್ಟೆನ್ಷನ್ ಮಾಡ್ಸಿಲ್ಲ, ಕೈಯಲ್ಲೂ ಮಾಡ್ಸಿಲ್ಲ, ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ನಮ್ಮಮ್ಮ ಓಡ್ ಹೋಗ್ತವ್ರೆ. ಗೈಸ್ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದು ಜಾತ್ರೆ ಟೈಮಲ್ಲಿ ಅಮ್ಮಂದು ಅಲ್ಲೊಂದು ಚಪ್ಪಲಿ ಇಲ್ಲೊಂದು ಚಪ್ಪಲಿ ಕಳ್ದೋಗಿತ್ತು. ಸೊ ನಮ್ಮಮ್ಮ ಅದ್ಲಾಗ ಆಗ ನನ್ನ ಕಾಲಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ರು. ಸೊ ಇವತ್ತು ಸಖತ್ ಪ್ರಶಾಂತವಾಗಿದೆ. ಬೆಳಗ್ಗೆ ಬಂದಿರೋದಕ್ಕೂ ಯಾರು ಜನ ಎಲ್ಲ ಏನಿಲ್ಲ. ಸೊ ಇವಾಗ ಒಳಗಡೆ ಹೋಗುವ ನಡೀರಿ. ಗೈಸ್ ಆ ಕಡೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಆ ಕಡೆ ಟೆಂಪಲ್ಗೆ ಹೋಗ್ಬೇಕು. ಸೊ ಅಮ್ಮ ಮತ್ತು ದೊಡ್ಡಮ್ಮ ಹಣ್ಣು ತುಪ್ಪ ಮಾಡೋಕ್ಕೆ ಅಂತ ಹೋದ್ರು. ಅವ್ರಿಗೆ ತೀರ್ಥನೂ ಸಿಕ್ಕಲಿಲ್ಲ. ನಾನು ಅಲ್ಲಿ ವಿಭೂತಿ ಹಾಕೊಂಡೆ ಇಲ್ಲೇನೆ. ಇಲ್ಲಿ ವಿಭೂತಿ ಕಲ್ಲಿದೆ ನೋಡಿ, ಇಷ್ಟು ದೊಡ್ಡದಾಗಿದೆ ಇದು. ವಿಭೂತಿ ಹಾಕೊಂಡಿದ್ದೀನಿ 3 ಸಲ ಹಿಂಗೆ ಹಾಕೊಂಡಿದ್ದು. ನನ್ ಚೆನ್ನಾಗಿದೆ, ನಮ್ಮ ಅಪ್ಪನ ಚೆನ್ನಾಗಿದೆ ನೋಡಿ ಹೇಳಿ ವಿಭೂತಿ ನೋಡ್ರಿ. ಅಪ್ಪ ಫುಲ್ಲು ಹಣೆ ಪೂರ ಹಾಕೋರೆ. ನಮ್ಮ ಅಪ್ಪನಿಂದ ನನಗೂ ದೊಡ್ಡ ಹಣೆ ಬಂದಿರೋದು ಗೈಸ್. ನಾನು ನೆಕ್ಸ್ಟ್ ಹಾಕಕ್ಕೆ ಫುಲ್ ಹಂಗೆ ಹೆಂಗ್ ಹಾಕಿದ್ರೆ ಹಂಗೆ ಲೈನ್ ಬಂದಿರುತ್ತೆ. ಕಜ್ಜಿ ಹಾಕೋದ್ಯಾ? ಕಜ್ಜಿ ಹಾಕ್ಬಿಡುತ್ತೆ. ಕರ್ಪೂರ ಇದಕ್ಕೆ ಗೈಸ್ ಇಲ್ಲಿ ಗಂಧ ಸವೇಕಿದೆ. ಇವಾಗ ಗಂಧ ಸಾವ್ಕೊಂಡು ಹಚ್ಕೋಬೇಕಲ್ಲ ಮಾಮ. ಎಷ್ಟು ಟೈಮ್ ಆಯ್ತು. ನಮ್ಮನೇಲಿ ಕಲ್ಲಿತ್ತು, ಇಲ್ಲೇ ಬಿಟ್ಟಿರ್ಬೇಕೇನ ಈ ಮನೇಲೇನೆ. ನಮ್ಮ ಬೆಂಗಳೂರು ಮನೇಲಿ ಇಲ್ವೇ ಇಲ್ಲ ಗೈಸ್ ಗಂಧ ಸವಿಯೋದು. ಈ ಸಲ ಹೋಗ್ಬೇಕಾದ್ರೆ ತಗೊಂಡೋಗ್ಬೇಕು ನೆನ್ಪು ಮಾಡ್ಕೊಂಡು. ಆ್ಯಂಡ್ ಆ ಕಡೆ ಕೂಡ ಹೋಗಬೇಕು. ಸೊ ಈ ಟೆಂಪಲ್ಗೆ ಹೋಗ್ಬೇಕು. ನೀರು ಜಾಸ್ತಿ ಆಯ್ತಾ ಅಂತ ಇಲ್ಲ ಗೈಸ್ ಒಳಗಡೆ ಫೋಟೋ ತಗೊಳಂಗಿಲ್ಲ ಅಂತ ಹಾಕೋರೆ. ಇಲ್ಲ ಫೋಟೋ ಅಲ್ಲ, ಅದು ಗರ್ಭ ಒಳಗೆ ಪ್ರವೇಶವಿಲ್ಲ ಅಂತ ಫೋಟೋ ಹಾಕಂಗಿಲ್ಲ ಅಂತ ಹಾಕೋರೆ. ಸೊ ನೀವು ದೇವ್ರನ್ನ ನೋಡಿ, ನಿಮಗೆ ಫೋಟೋದೇ ದರ್ಶನ ಮಾಡ್ತಿದ್ದೀವಿ. ಒಂದಿಲ್ಲ ನೋಡ್ತಾರೆ ಶಿವದ ಇರೋದು. ಅಪ್ಪಾಜಿ ನಂಗೆ ಕರೆಕ್ಟಾಗಿ ಹಾಕೊಡ್ರಿ ನನಗೆ. ನಾನು ಕರೆಕ್ಟ್ ಅಚ್ಚೆ ನಾನು ಏನು ಬೇಡ ಅಚ್ಚೇತಿಯಾ ಅಕ್ಕ ಅಲ್ಲ ಅಮ್ಮ ಇದು ಮಾಡ್ತಾ ಅಲ್ಲಿ ನೋಡ್ತದಲ್ವಾ ಚೆನ್ನಾಗಿ ಬೆಳೆಯೋದು ಈಗ. ನಾನು ಎಲ್ಲಿಟ್ಟಿದ್ದೀನಿ ಹಂಗೆ ಬೆಳೆಯುತ್ತಾ ಅಂತ. ಸರಿ ಇವಾಗ ಅಮ್ಮ ಎಲ್ಲಿದ್ದಾರೆ ಅಲ್ಲಿಗೆ ಹೋಗೋಣ. ಹಣ್ಣು ತುಪ್ಪದ್ದು ಪ್ರಿಪ್ರೇಷನ್ ನಡೀತಾ ಇದೆ. ಇಲ್ಲಾದ್ರೂ ಓಕೆ, ಹೊರಗಡೆ ನೋಡಿ ಫುಲ್ ಎಲ್ಲ ಇನ್ನಷ್ಟು ಜನ ಪ್ರಿಪೇರ್ ಮಾಡ್ತಾರೆ. ಸೊ ಮೇ ಬಿ ತಿಂಡಿಗೆ ಏನೇನೋ ಪ್ರಿಪೇರ್ ಮಾಡ್ತಾ ಇರ್ಬೋದು. ಅಮ್ಮ ಇಲ್ಲೇನು ತಿಂಡಿಗೆ ರೆಡಿ ಮಾಡ್ತಾ ಇರೋದಾ? ನಾವು ಹೋಗೋದು ನಾವಿನೇ ಈಗ 10 ಗಂಟೆಗೆ ಹೊಡ್ತೀವಿ. ಅಲ್ಪ ಪೂಜೆ ಇತ್ತಲ್ಲ ನಮ್ದು. ನಾನು ಸಾಕಾಗಲ್ಲ, ನಾನು ಸ್ವಲ್ಪ ನಂಗಾಯ್ತು, ಜಾಸ್ತಿನೇ ಆಯ್ತು. ಎಷ್ಟು ಬಾಳೆ ಹಾಕಿದ್ರ ಮಂಗೆ? 1 ಮನೆ 2 ಮನೆ ತಂದರೆ. ನಾನು ಇವಾಗ ಹೊರಗಡೆ ಕೂತ್ಕೊಂಡು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಗೈಸ್ ಅವಾಗಲೇ ಮಾಮ ಗಂಧ ತಂದಿದ್ರಲ್ಲ, ಅದು ಇಲ್ಲಿದೆ ನೋಡಿ. ಪರವಾಗಿಲ್ಲ, ಒಂಚೂರು ಜಾಸ್ತಿನೇ ಹಚ್ಚೇನು ಬೇಜಾರಿಲ್ಲ. ಮೇಲಿಲ್ಲ, ಕೆಳಗೆ ಮೇಲೆ ಇಟ್ಬಿಡು ಹೋಗಿ. ಮೇಲೆ ಮಾಮ ಎಲ್ಲೋ ಹೋದ್ರು. ನಾನು ಅಕ್ಕ ಮಾದೇವಿ ತರ ಕಾಣಿಸ್ತಿದ್ದೀನಿ ಅಂತಿದ್ರು ಮಾಮ. ಎಲ್ಲಿ ಕಿರಣರ್ ಬರ್ಲೇ ಇಲ್ಲ. ಅಮ್ಮ ಇವಾಗ ನಾವೇನು ಪೂಜೆ ಮಾಡಿಸಿರೋದು? ಅಮ್ಮನವ್ರ ಪೂಜೆ, ಇದು ರುದ್ರಾಭಿಷೇಕ. ಸೊ ಗೈಸ್ ರುದ್ರಾಭಿಷೇಕಕ್ಕೆ ಇಷ್ಟೆಲ್ಲ ನೋಡಿ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ತಿರೋದು. ನಮ್ಮ ದೊಡ್ಡಮ್ಮ ಅಲ್ಲಿ ಎಡೆ ತೊಗೊಂಡು ಹೋಗ್ತಾ ಇದ್ದಾರೆ. ನಮ್ಮಮ್ಮ ಪ್ರಸಾದ ಕೊಡ್ತಾರೆ ಅಂತ ಕಾದು ನಾನೇ ಕೇಳಿ ತೊಗೊಂಡು ಇವಾಗ ತಿಂತಾ ಇದ್ದೀನಿ. ಈಗ ಮಿಕ್ಕಿದ ಹಣ್ಣು ತುಪ್ಪನೆಲ್ಲ ಬೇರೆಯವ್ರಿಗೆಲ್ಲ ಹಂಚ್ಬೇಕು. ಇವಾಗ ಪ್ರಸಾದ ತಿನ್ನಕ್ಕೆ ಹೋಗ್ಬೇಕು ಅಂದರೆ ಪ್ರಾಪರ್ ಬ್ರೇಕ್ಫಾಸ್ಟ್. ನಾನು ಅದಕ್ಕೆ ಊಟ ಅನ್ನೋದಕ್ಕೆ ಬರೀ ಊಟ ತಿನ್ನಕ್ಕೆ ಬಂದಿರಂಗೆ ಆಡ್ತಿರಲ್ಲ ಅಂತ ನಮ್ಮಮ್ಮ. ಏನು ಮಾಡೋದು ಗೈಸ್, ಲೇಟ್ ಆಗಿಬಿಟ್ಟಿದೆ, ಹಸುವಾಗಿದೆ ಅಲ್ವಾ? ಕರೆಕ್ಟಾಗಿ ಊಟ ಆಗಿದ್ವಲ್ಲ. ಹಾಂ ಇಲ್ಲ, ನಾನು ಸರಿಯಾಗಿ ತಿಂದಿದ್ದೀನಿ.
ನಾನು ಹಂಗೆಲ್ಲ ಮೋಸ ಮಾಡ್ಕೊಳಲ್ಲ ಗೈಸ್. ಹೊಟ್ಟೆಗೆ ಕ್ರೇವಿಂಗ್ಸ್ ಆಕ್ಚುಲಿ ಜಾಸ್ತಿ ಆಗಿದೆ. ಸ್ವಲ್ಪ ಟೈಮ್ ಡಯಟ್ ಬಿಟ್ಬಿಟ್ಟಿದ್ದಲ್ಲ, ಹಂಗಾಗಿ ಅಲ್ಲೋಗಿ ಬಿದ್ದೋಗೋಣ ಅಂತ. ಸೊ ಇವಾಗ ನೋಡಿ ಇಲ್ಲಿಂದ ಹೋಗ್ತಾ ಇದೀವಿ. ನಾನು ಪಲಾವ್ ತಿಂತಾ ಇದ್ದೀನಿ. ಸೊ ಇದೇ ನಮ್ಮ ಇವತ್ತಿನ ಪ್ರಸಾದ ಅಂತ ಹೇಳ್ಬೋದು ಗೈಸ್. ಅವ್ರು 3 ಜನ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂಡ್ ನಾವು 3 ಜನ ಇಲ್ಲಿ ಕೂತ್ಕೊಂಡಿದ್ದೀವಿ. ಅಂಡ್ ನಮ್ಮ ಮಾಮ ಯಾವ ಗ್ಯಾಪಲ್ಲಿ ಊಟ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಫಾಸ್ಟಾಗಿ ಊಟ ಮಾಡಿದ್ರು. ಇವಾಗ ಅಂಬ್ಲಿನ ತಗೊಂಡ್ರು ಅನ್ಸುತ್ತೆ. ನಮ್ಮ ಅಪ್ಪಂಗೆ ಚಟ್ನಿ ಸಿಕ್ತಲ್ಲ, ಖುಷಿ ಅವ್ರಿಗೆ. ನನಗೂ ನಮ್ಮ ಅಪ್ಪಂಗೂ ಚಟ್ನಿ ಅಂದರೆ ಭಾರಿ ಹುಚ್ಚು ಗೈಸ್. ಚಟ್ನಿ ತಿಂತಿರ್ಲಿಲ್ಲ, ಅಪ್ಪ ಮಾಡೋದು ಟೇಸ್ಟ್ ಇರುತ್ತಲ್ಲ ಅವಾಗಿಂದ ಅಭ್ಯಾಸ. ಆ್ಯಕ್ಚುಲಿ ಈ ಚಟ್ನಿ ಅಪ್ಪ ರೊಟ್ಟಿಗೆ ಅಂದಿರ್ಬಿಟ್ಟು ಮಾಡ್ತಾರೆ. ಸೊ ಸೇಮ್ ಇದೇ ಥರ ಮಾಡೋದು ಸಕ್ಕತ್ತಾಗಿದೆ ಆ್ಯಕ್ಚುಲಿ ಚಟ್ನಿ. ಅಪ್ಪ ಅಲ್ಲೇ ಅವ್ರಿಗೆ ಫುಲ್ ಖುಷಿ. ಕೆರೆ ಕಾಣೋದು ಇಲ್ಲಿ ಮುಂದೆ ಕಾಣಿಸುತ್ತೆ ನೋಡಿ. ಈಗ ಮುಂದೆ ಫ್ರಂಟ್ ಇಲ್ಲಿ ನಮ್ಮ ಅಮ್ಮನ ಅಣ್ಣ ಇಲ್ಲೊಂದು ಚಿಕ್ಕ ಶಾಪ್ ಇಟ್ಕೊಂಡಿದ್ದಾರೆ. ಸೊ ನಮ್ಮ ಅಮ್ಮನ ತಮ್ಮ ಅಲ್ಲಿ ಅಳಸೆಹಣ್ಣು ಎತ್ಕೊಂಡು ತಿಂತವ್ರೆ. ಅಳಸೆಹಣ್ಣು ತಿಂತೀರ ಅಂತ ನಮಗೂ ಅಂದ್ಕೊಟ್ರು. ಹಾಗಾಗಿ ಇನ್ನೂ ಬೋಡಿಗಾಗಿ ಬಂದಾಗ ನಾವೇ ಬೋಡಿ ಮಾಡ್ಕೊಳ್ಳೋಣ ಅನ್ಕೊತಿದ್ವಿ. ಆ್ಯಂಡ್ ಇವತ್ತು ಪೂಜೆ ಆಗಿದ್ದಲ್ವಾ, ಹಂಗೆ ಕರಿಬೇಕಿತ್ತು. ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿ ಕರೆಯೋಣ ಅಂದ್ಕೊಂಡ್ವಿ. ಇಲ್ಲೇ ಬಂತು ನೋಡಿ ಅಳಸೆಹಣ್ಣು. ತಿನ್ನು ಚೆನ್ನಾಗಿ ಸ್ವೀಟ್ ಇದೆ. ಸೊ ನಾವು ತಿನ್ನೋಣ ಇವಾಗ. ನಮ್ಮ ಪೋಕ್ ನೋಡಿ ವಿಂಡೋಲ್ಲಿ ಆಡ್ತಾವಳೆ. ಈಗ ತೆಗಿಯೋ ತನಕ ಅವಳಿಗೆ ಸಮಾಧಾನ ಇರಲ್ಲ. ಯಶಗೂ ನನಗೆ ಇಬ್ಬರಿಗೂ ಸೀರೆ ಹೊಡ್ಕೊಂಡು ಬೇಡ ಗೋಳು. ಎಲ್ಲ ಕಡೆ ನೆಲ ಗುಡಿಸಿ ಒದ್ದೆಲ್ಲಾಗಿ ಗೊಳಾಣಂಗಾಯ್ತು. ಓನ ಪಕ್ಕ ಓನ ಮಾಡಿದೆ ಮನೆ ಒಳಗಡೆ ಓಡಾಡ್ತಾಳೆ ನೋಡಿ ಅವಳು. ಮಧ್ಯಾಹ್ನ ಪಲಾವ್ ತಿಂತಾ ಇದೀವಿ. ಇದು ಆಕ್ಚುಲಿ ತುಂಬಾ ಟೇಸ್ಟಿ ಆಗಿದೆ. ನನಗೆ ಸಖತ್ ಹಾಡಾಗಿತ್ತು. ಬೆಳಗ್ಗೆ ಬೇರೆ 5 ಗಂಟೆಗೆ ಗೆದ್ದಿದ್ದು, ಹಂಗೆ ನಿದ್ದೆ ಆಗಿರಲಿಲ್ಲ. ಸೂರ್ಯನ ಈ ಮನೇಲಿ ಒಂದು ರೌಂಡ್ ನಿದ್ದೆ ಮಾಡಿ ಆಮೇಲೆ ನಮ್ಮ ಈ ಚಿಕ್ಕ ಮನೆಗೆ ಬಂದಿದ್ದು. ಆ್ಯಕ್ಚುಲಿ ಕಾರಣಾಂತರಗಳಿಂದ ನಮ್ಮ ಮನೆ ಕ್ಲೀನ್ ಮಾಡಿಸಿಲ್ಲ ಅಂತನೋ, ಮತ್ತು ಐನಾರು ಬರೋದು ಲೇಟ್ ಆಯಿತು ಅಂತ ಕೂಡ ಪೂಜೆ ಇನ್ನೂ ಮಾಡ್ಸೋಕ್ಕಾಗಿಲ್ಲ. ಸೊ ಸಂಜೆ ಮಾಡ್ಸೋಣ ಅಂತೇನೋ ಪ್ಲಾನ್ ಆಗಿದೆ ಇವಾಗ. ಸೊ ಸಂಜೆ ಮಾಡಬೇಕು. ಎಂತ ತೀರ್ಥೇಶ್ವರ ಕೊಡತ್ತಾನೆ ಗೈಸ್. ನಾವಿವಾಗ ತೀರ್ಥಮಲ್ಲೇಶ್ವರ ಕೊಳಕ್ಕೆ ಹೋಗ್ತಾ ಇದೀವಿ. ಅದು ನಮ್ಮ ಚಿನ್ನಕಳ್ಳಿಲಿರೋದು. ಅದು ಬಂದ್ಬಿಟ್ಟು ನಮ್ಮ ಅಪ್ಪನ ಹುಟ್ಟೂರು. ಸೊ ಇವಾಗ ಅಲ್ಲಿಗೆ ಹೋಗ್ಬೇಕು. ಸೊ ಅದ್ರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಒಂದು ಕೊಳ ತರ ಇರುತ್ತೆ, ಅದ್ರಲ್ಲಿ ನೀರಿರುತ್ತೆ. ಸೊ ಅದ್ರ ಒಳಗಡೆ ಟೆಂಪಲ್ ಇರೋದು, ಅಲ್ಲಿ ಲಿಂಗ ಇರುತ್ತೆ. ಸೊ ಲಿಂಗದ ಮೇಲೆ ನೀರು ಬರ್ತಿರುತ್ತೆ ಅಂತೆ ಅಪ್ಪ ಹೇಳ್ತಿದ್ದಾರೆ. ನನಗೆ ತುಂಬಾ ಟೈಮ್ ಆಗಿದೆ ನೋಡಿ, ಮರ್ತೋಗ್ಬಿಡಿದೆ. ಸೊ ಹಾಗಾಗಿ ಅಲ್ಲಿ ಆನ್ ದ ವೇ ಹೋಗ್ತಾನು ಕೂಡ ಅಷ್ಟೇ ಒಂದು ಕೆರೆ ಇದೆ. ಸೊ ಅದು ರೋಡ್ ಮೇಲೆ ನೀರು ಹರಿಯುತ್ತೆ. ಅಲ್ಲಿ ಇವಾಗ ನೀರ್ ಇದೆಯೋ ಇಲ್ವೋ ಏನು ಅಂತ ಹೇಳ್ಬಿಟ್ಟು ನೋಡೋಣ ಗೈಸ್. ಇಲ್ಲಿ ಯಾವಾಗ್ಲೂ ತುಂಬಾ ನೀರಿರುತ್ತೆ, ಬಟ್ ನೀರೇ ಇಲ್ಲ ಈ ಸಲ. ಇಲ್ಲಷ್ಟೇ ಒಂಚೂರು ನೀರಿದೆ. ಇವಾಗ ನಾವೆಲ್ಲ ಇಳ್ಕೊಂಡ್ವಿ. ಎಷ್ಟು 4 ಜನ ಇಳ್ಕೊಂಡಿದೀವಿ. ಅವ್ರು 3 ಜನ ಕಾರಲ್ಲಿ ಹೋಗ್ತಾವ್ರಿ. ಇವಾಗ ತೀರ್ಥಮಲ್ಲೇಶ್ವರ ಕೊಳ್ಳಕ್ಕೆ ಬಂದಿದೀವಿ ನೋಡಿ. ಸೊ ನಾನು ಹೇಳದ್ನಲ್ಲ, ಮುಂದೆಗಡೆ ನೀರಿದೆ ಅಂಡ್ ಅದ್ರೊಳಗಡೆ ಟೆಂಪಲ್ ಇರೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಗೊತ್ತು ಅವ್ರು ನನಗೆ ಗೊತ್ತಿಲ್ಲ ಅಂದ್ಕೊಂಡು ಹೇಳ್ತವ್ರೆ. ಸೊ ನಾವು ನೋಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಬರ್ತಾ ಇರೋದು. ಸೊ ಆ ಕಡೆಯಿಂದ ಆ್ಯಕ್ಚುಲಿ ಎಂಟ್ರಿ ಇರೋದು. ಆ ಕಡೆ ಕಲ್ಲಿದೆಲ್ಲ ಹೋಗ್ಬೋದು, ಅಲ್ಲಿ ಹತ್ಕೊಂಡು ಹೋಗ್ಬೋದು. ಅಲ್ಲಿಂದ ಹಿಂಗೆ ಬಂದು ಹೋಗ್ಬೋದು. ನೀರು ಚೆನ್ನಾಗಿ ಕಾಣಿಸ್ತದೆ ನೋಡಿ, ಫುಲ್ಲು ಗ್ರೀನ್ ಕಲರಲ್ಲಿದೆ ನೀರು. ಈಗ ಹೋಗುವ ಅಲ್ಲಿ. ಆ ಕಡೆಯಿಂದ ಸ್ಟೇರ್ಸ್ ಇದೆ, ಹಂಗಿಂದ ಹೋಗ್ಬಿಟ್ಟು ಅಲ್ಲಿ ಹೋಗೋದು. ಹಂಗೆ ಆಮೇಲೆ ಹಿಂಗೆ ಒಳಗೆ ಹೋಗೋದು. ಅದು ಸ್ವಲ್ಪ ಹತ್ರದಿಂದ ನೋಡಿದಾಗ ಭಯ ಅನಿಸುತ್ತೆ, ಬಿಕಾಸ್ ನೀರೆಲ್ಲ ಇರುತ್ತಲ್ಲ, ಕೊಳ ಬೇರೆ ಅಲ್ವಾ. ಬಟ್ ಆಮೇಲೆ ಒಳಗೆ ಹೋದಾಗ ಚೆನ್ನಾಗಿ ಅನಿಸುತ್ತೆ. ಫುಲ್ಲು ಅಂದರೆ ಕಾಲಿಟ್ಟಿದ ಕಡೆ ಎಲ್ಲ ನೀರಿರುತ್ತೆ, ಚೆನ್ನಾಗಿರುತ್ತೆ ಗೈಸ್. ನಮ್ಮ ಅಪ್ಪಂದು ಇದು ಹುಟ್ಟೂರಲ್ವಾ. ಸೊ ಹಾಗಾಗಿ ಇಲ್ಲೇ ಈಜು ಕಲ್ತಿದ್ದಂತೆ ನಮ್ಮಪ್ಪ. ಫುಲ್ ಕೇಳೋಣ ಚಿನ್ನಕ್ನಳ್ಳಿಲಿ ಅವ್ರಿಗೆ ಏನೇನು ಮೆಮೊರೀಸ್ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಮೀನಿದಾವ ಎಲ್ಲ ನಿನ್ನ ಬಾಯಿಗೆ ಹಾಕೋಣ. ನಿಂಗೆ ಹಾಕೋದು ಇವಾಗ. ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹತ್ರದಿಂದ. ಇಲ್ಲ ಸ್ವಿಮ್ಮಿಂಗ್ ಕಲ್ತಿದ್ದು ನೀವು? ಆಳ ಇಲ್ವಾ? ಆಳ ಇದೆಯಾ? ಹಿಂಗಿದೆಯಲ್ವಾ, ಹೋಗ್ತಾ 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 ಹಿಂಗಿರೋದು ಅಲ್ವಾದ್ರೆ ಒಬ್ರು ಮಾತ್ರ ನಿಂತ್ಕೋಬಹುದು. ಕಲ್ಯಾಣಿ ತರ ನಿಧಾನ ಇಲ್ಲ ಹೋಗ್ಬೋದು. ಅಮ್ಮನ ಧೈರ್ಯ ನೋಡಿ ಫುಲ್ ಹೋಗ್ತಿರೋದು. ಇಲ್ಲೆಲ್ಲ ಇನ್ನು ತಾವರೆಲ್ಲ ಬಿಟ್ಟರೆ ಸಕ್ಕದಾಗಿರ್ತಿತ್ತಲ್ವಾ. ಇಲ್ಲಿ ಯಾರ್ಯಾರು ಬರ್ತಿದ್ರಪ್ಪಾಜಿ ಈ ಜೋಡಕ್ಕೆ? ನಾವು ನಮ್ಮ ಫ್ರೆಂಡ್ಗಳು, ನಮ್ಮ ಅಣ್ಣಗಳು ಎಲ್ಲ ಬರೋದು. ಸ್ಕೂಲ್ಗೆ ಅಂತ ಹೋಗೋದು, ಕದ್ ಬಂದು ಈ ಜೋಡಕ್ಕೆ ನಮ್ಮಪ್ಪ ಕದ್ದು ಬಂದ್ಬಿಟ್ಟು ಇಲ್ಲಿ ಈ ಜೋಡಿ ಅವ್ರು ಅಂತ ಎಷ್ಟು ಧೈರ್ಯ ನೋಡಿ. ಭಯ ಆಗ್ತಿರ್ಲಿಲ್ವಾ ಮುಳುಗೋಗ್ತೀವಿ ಅಂತ? ಹೌದಾ.
ಧೈರ್ಯ ಅವಾಗ. ಈಗ ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಅದೇ ಸಾಕ್ಷಿ. ಆಮೇಲೆ ಇಲ್ಲಿ ಮುಗೀತು ಅಂದ್ರೆ ಕೆರೆಗಳು ಅಲ್ಲಿ ಬರ್ತೀವಿ. ನಮ್ಮೂರ್ ಕೆರೆ, ಪನ್ನಪುರ್ ಕೆರೆ, ಹಳೆ ಬಿಡ್ಕೆರೆ, ನೀರ್ ಹಸಕ್ತ ದನ ಮೇಯ್ಸ ಕಳ್ಸಾರಲ್ಲ, ಅವೆಲ್ಲ ಹೋಗೋದು ದನ ನೆಗೆದೆ. ಗೈಸ್ ನಮ್ಮಪ್ಪ ಚಿಕ್ಕವರಿದ್ದಾಗ ದನ ಮೇಯ್ಸವ್ರಂತೆ ನೋಡಿ. ದನ ಮೇಯಿಸಿ ಸ್ಕೂಲ್ಗೆಲ್ಲ ಬಂಕ್ ಹಾಕ್ಬಿಟ್ಟು ಇಲ್ಲಿ ಬಂದು ಈಜ್ ಹೊಡೆದಂತೆ. ಹಳೆ ಬಿಡ್ಕೆರದು ಈಜ್ ಹೊಡೆದಿದ್ದೀರಾ? ಹಳೆ ಬಿಡ್ ದೂರ ಆಗ್ತಿಲ್ವಾ ಒಟ್ಟಿನಲ್ಲಿ? ಸ್ಕೂಲ್ಗೆ ಹೋಗ್ತಿದ್ವಲ್ಲ, ಹಳೆ ಬಿಡೋ ಸ್ಕೂಲಾ? ಫಸ್ಟ್ ಇಲ್ಲಿ ಆಮೇಲೆ ಬಂದೆ. ಏನಾಯ್ತು? ಹ್ಞೂ ಬಿಡಿ, ಕಾಣಿಸ್ತಾನೆ ಇಲ್ಲ ಅದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಮೀನುಗಳಿದೆ. ಇಲ್ಲಿ ಎಷ್ಟೊಂದು ಮೀನುಗಳಿದೆ. ಈಗ ಇಲ್ಲಿ ಹೋಗುವ, ಹುಷಾರಾಗಿ ಕಾಲಿಟ್ಕೊಂಡು ಹೋಗ್ಬೇಕು. ಸರಿ ಬಂದೆ, ಬರ್ರಿ. ಇಲ್ಲಿ ಕೈ ಕರ್ಕೊಂಡು ಹೋಗ್ಬೇಕಿಲ್ಲ ಸರಿಯಾಗಿ. ಗೈಸ್ ಇವಾಗ ಫೈನಲ್ ಟೆಂಪಲ್ ಒಳಗಡೆ ಬಂದ್ವಿ. ಇಲ್ಲಿ ನೋಡ್ಬೋದು ಎಷ್ಟು ನೀರಿದೆ ಅಂತ ಹೇಳ್ಬಿಟ್ಟು ನಾನು ಹೇಳೋದಲ್ಲ, ಅಷ್ಟು ನೀರಿದೆ. ಸೀರೆನೆಲ್ಲ ಎತ್ತಿಡ್ಕೊಂಡು ನಿಂತಿದ್ದೀನಿ ನೋಡಿ. ಇಲ್ಲಿ ಸೀರೆನೆಲ್ಲ ಎತ್ತಿಡ್ಕೊಂಡು ನಿಂತಿದ್ದೀನಿ. ಇನ್ನು ಅವ್ರು ಬರಬೇಕು. ಆ್ಯಕ್ಚುಲಿ ಬಾಗಿಲು ಚಿಕ್ಕದಿದೆ, ತಲೆ ಬಗ್ಸಿ ಬರಬೇಕು. ಎಷ್ಟು ಬರ್ತಾರೆ ನೋಡಿ ಇವಾಗ. ಬಾ ಬಾ ಬಾ, ಹುಷಾರಾಗಿ ಬಾ. ಯಾವುದೋ ಗುಹಾಂತರ ಜಾಗಕ್ಕೆ ಹೋಗಿರೋ ತರ ಫೀಲ್ ಆಗ್ತಿದೆ. ಫುಲ್ ಕೇವ್ ಹೌಸ್ ತರ, ಬಟ್ ಕೇವ್ ಅಲ್ಲ ಇದು. ಇಲ್ಲೇ ಇದೆ ನೋಡಿ, ಶ್ರೀ ತೀರ್ಥ ಮಲ್ಲಿಕಾರ್ಜುನ, ತೀರ್ಥ ಮಲ್ಲೇಶ್ವರ ಅಂತಂದ್ರೆ ತೀರ್ಥ ಮಲ್ಲಿಕಾರ್ಜುನ ದೇವಾಲಯ ಅಂತಿದೆ. ಗೈಸ್ ಇವರೆಲ್ಲ ನನಗೆ ಮಿಸ್ಗೈಡ್ ಮಾಡ್ತಾರೆ, ನೀವೆಲ್ಲ ನನಗೆ ಬೈಲಿ ಅಂತ ಹೇಳ್ಬಿಟ್ಟು ನೋಡಿ. ತೀರ್ಥ ಮಲ್ಲೇಶ್ವರ ಅಂತಾನೆ ಹೇಳೋದು. ತೀರ್ಥ ಮಲ್ಲಿಕಾರ್ಜುನ ಸ್ವಾಮಿನ ತೀರ್ಥ ಮಲ್ಲೇಶ್ವರ ಅಂದ್ರೆ ಒಂದೇ ಬಾಗಿಲಿಂದ ಬರ್ತೈತಿ ನೋಡಿ. ಅಶೋ ನೀರು ಬಾ ನೋಡು, ನೀರು ಜಾಸ್ತಿ ತುಂಬಿದೆ. ನಮ್ಮ ಅಮ್ಮನ ಕಾಲ ನೋಡಿ ಎಷ್ಟು ಮುಗಿದ ಇಲ್ಲೊಂದು ಚೂರು ಪಾಸ್ ಕಟ್ಟಿಲ್ಲ. ಅಲ್ಲೆಲ್ಲ ಕಟ್ಟಿತ್ತಲ್ಲ, ಇಲ್ಲೊಂದು ಚೂರು ಪಾಸ್ ಕಟ್ಟಿಲ್ಲ. ನಂದ ಕೊಡಲಿಲ್ಲ, ಕೈ ಕೊಡು. ಇಲ್ಲಿ ನಂದಿ ಇದೆ, ಒಳಗಡೆ ಲಿಂಗ ಇದೆ ನೋಡಿ. ಸೊ ನೀರಲ್ಲಿರುವಂತ ಲಿಂಗ ಇದು. ಇಲ್ಲಿ ಸರ್ಪ ಇದೆ. ಯಾವ ಟೈಮಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವ ಮನದಾಗೆ. ಮಗ್ಗಲ್ಲಿ ಕುಳಿತಾನೆ, ಹೂವಲ್ಲಿ ಅಳುತ್ತಾನೆ, ಮಾಯಾಗಿ ಹಾಯಾಗಿ ಮಲಗವನೆ. ಮನಸ್ಸಿಟ್ಟು ಹೋಗಲು ಬರುತ್ತಾನೆ. ಇದು ಉಣ್ಣೆ ಮಾಡೋಲ್ಲ ಹಾಸ್ಕೊತಾರೆ. ಅಲ್ಲಿ ಮುತ್ತಮ್ಮ ತಾಯಿಗೆ ಒಂದು ಕರ್ಪೂರ ಹಚ್ಬಿಟ್ಟು ಹೊಡ್ಬಿಡೋಣ. ಈಗ ಚೆನ್ನಾಗಿ ಅನಿಸ್ತದೆ. ಪೂಜೆ ಸೊ ಗೈಸ್ ನಮ್ಮ ಅಣ್ಣ ಮೀನು ಹಸ್ಕೊಂಡಿರುತ್ತೆ ಅಂತ ತಿನ್ನಕ್ ಕೊಟ್ರೆ ಅದು ಕುರ್ಕುರೆನೂ ತಿನ್ಲಿಲ್ಲ. ಅದೇ ಬೇಜಾರ್ಲಿ 5 ರೂಪಾಯಿ ಕುರ್ಕುರೆ ಖಾಲಿ ಆಗೋಯ್ತು. ಸೊ ಇವಾಗ ಅವಾಗ್ಲಿಂದ ಹಣ್ಣು ತುಪ್ಪ ಅಂತಿದ್ದೆ. ಫೈನಲ್ ಇವಾಗ ಸಿಕ್ಕಿದೆ ನನಗೆ. ತಿಂತದವಾ ನೋಡಿ, ದೊಡ್ಡದಾಕಿದೀನಿ ಸರಿ ನೋಡೋಣ ಅಂತ. ಅವು ನೀರ್ ಮೇಲ್ ತೇಲ್ತಾ ಇತ್ತಲ್ಲ, ಅದಕ್ಕೆ ಅದು ಡೌಟ್. ಓಕೆ ತಗಂತು ಮತ್ತೆ ಬಿಟ್ಟಾಯ್ತು. ಅವೆಲ್ಲ ಎದ್ರುಕೊಂಡು ಓಕೆ ತಿಂತು. ಇಲ್ಲೊಂದು ಮೀನು ನೋಡಿ, ಇಲ್ಲಿ ಇದೊಂದು ಮೀನು. ಗೈಸ್ ನಮ್ ದೊಡಮ್ಮ ಒಂದು ಡೈಲಾಗ್ ಹೇಳ್ತಾರೆ ಇವಾಗ, ಕೇಳಿಸ್ಕೊಳ್ಳೋರ್ ಬಾಯಿಂದ. ದೊಡಮ್ಮ ಹೇಳಿ. ಮೀನಾಕ್ಷಿ, ಎಂತ ಮಕ್ಳು ಹೆತ್ತಿದೀಯ, ಒಂದೊಂದು ಒಂದು ಮುತ್ತು ಕಣೆ. ನೀನ್ ಇರ್ಬೇಕಾಗಿತ್ತು.
ಈ ದುಷ್ಟಾನೆಲ್ಲ ನೋಡಕ್ಕೆ. ಏನ್ ಸೀನಪ್ಪಾಜಿ ಅದು ಆಕ್ಚುಲಿ ರಾಜ್ಕುಮಾರ್ ಏನಾಗಿರುತ್ತೆ ಫಿಲಮ್ದು. ಏನ್ ಅವ್ರ ಮಕ್ಳು ಕಾಟ ಕೊಡ್ತಿರ್ತಾರ? ದೇವತಾ ಮನುಷ್ಯ ಒಬ್ಬರೇ ಒಂದೊಂದ್ ತರ ಇರ್ತಾರೆ. ಅದಕ್ಕೆ ಅವ್ರಿಗೆ ಹೆಂಡತಿ ತೀರೋಗ್ಬಿಡ್ತಾರಲ್ಲ, ಅವಾಗ ರಾಜ್ಕುಮಾರ್ ಹೇಳೋದು ಮಕ್ಕಳು ಕುಡ್ದು ಪಾಟಿ ಗೀಟಿ ಎಲ್ಲ ಮಾಡ್ತಾ ಇರ್ತಾರಲ್ಲ ಅದಕ್ಕೆ ಮನೆಯಲ್ಲೇನೆ ಅದು ಮನೆ ಒಂಥರ ದೇವಸ್ಥಾನ ತರ. ಆಮೇಲೆ ಕೊನೆಗೆ ಇವಂದೇ ಮನೆ ಬಿಟ್ಟು ಓಡಿಸ್ತಾರಲ್ಲ. ಹೌದಾ ರಾಜ್ಕುಮಾರ್ನ? ದೇವಸ್ಥಾನಕ್ಕೆ ಹೋದಾಗ ಮಿಸ್ ಆಗಿ ಅರ್ಜೆಂಟ್ ಆಗಿ ಲಾಸ್ಟ್ಗೆ ಅವ್ನು ಬಂದನ್ನು ತೋಟದ ಮೊದಲೇ ಉಳ್ಕೊಂಡ್ಬಿಡ್ತಾವ. ಈ ಮನೆ ಬೇಡ ಅಂತ ದೇವತಾ ಮನುಷ್ಯ ಮೂವಿ ಹೆಸರು. ಒಂದ್ ಮೂವಿನ ನೋಡ್ಬೇಕು. ಒಂದ್ ಮೂವಿ ಇಲ್ಲೇ ನೋಡಾಯ್ತು. 2 ಅವರ್ ಮಾಡ್ತೀರಾ? ಸಿಂಪಲ್ 2 ನಿಮಿಷ 5 ನಿಮಿಷನೂ ಇಲ್ಲ ಈಗ. 4 ಜನ ಮುಗಿಸಿದ ಒಂದು ಗೈಸ್ ನನ್ಗೆ ಆತರ ಹೇಳ್ಬೇಕಂತಂದ್ರೆ ಭಕ್ತ ಪ್ರಹ್ಲಾದ ಮೂವಿ ಇಷ್ಟ. ನಮ್ಮ ಮಾಮ ಡೈಲಾಗ್ ಹೇಳ್ತಾರೆ ಅಂತ ಗೊತ್ತಿದ್ರೆ ಗೊತ್ತಿದ್ದಾಗ್ಲೇ ಒಂದೊಂದು ಕುತ್ತಿ ಹೆಚ್ಚಿ ಸಾಯಿಸ್ಬಿಡ್ತಿದ್ವಿ. ಮರಗಳು ನೋಡಿ ಗೈಸ್ ಏನ್ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಜಸ್ಟಿಸ್ ಆಗ್ತಿಲ್ಲ ಅಲ್ವಾ? ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ. ಯಾರ್ಯಾರಿಗೆ ಧನು ಡೈಲಾಗ್ ಇಷ್ಟ ಕಮೆಂಟ್ ಮಾಡಿ. ಯಾವ ಡೈಲಾಗು? ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ ಅನ್ನೋದು. ಗೈಸ್ ಇವಾಗ ನಾವು ಫಾರಂ ಗೇಟ್ ಹೋಗ್ತಾ ಇದೀವಿ. ಯಾಕೆ ಅಂತ ಗೊತ್ತಿಲ್ಲ. ಏನಕ್ಕೆ ಹೋಗ್ತಿರೋದು? ಅಲ್ಲಿ ಮುತ್ತಿನಮ್ಮ ಅಂತ ದೇವಸ್ಥಾನ. ಅಲ್ಲಿನೊಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ಬೇಕು. ನಾನು ಆಕ್ಚುಲಿ ಈ ಟೆಂಪಲ್ ತುಂಬಾ ಇಷ್ಟ ಗೈಸ್. ಸೊ ಲಾಸ್ಟ್ ಟೈಮ್ ಬಂದಾಗಲೇ ನಾನು ಇಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ. ಲಾಸ್ಟ್ ಬ್ಲಾಗ್ ನೋಡಿರ್ಬೋದು ನೀವು, ಊರಿಗೆ ಬಂದಾಗ ಮಾಡಿದ್ದು. ಬಟ್ ಹೋಗಕ್ ಆಗಿರಲಿಲ್ಲ. ಅದೇ ಟೈಮ್ ಬಂದಾಗಲೇ ಹೋಗಕ್ಕಾಗಲ್ಲ, ಏನು ಮಾಡೋಕ್ಕಿಲ್ಲ. ಈಗ ಹೋಗುವ ಫಾರಂ ಗೇಟಿಗೆ. ಸೊ ಗೈಸ್ ನನ್ನ ಹಳೆ ಬ್ಲಾಗಲ್ಲಿ ಇಲ್ಲಿ ಹೋಗಿರೋದು ನೀವು ನೋಡಿರ್ಬೋದು. ನಂಗೆ ಆಕ್ಚುಲಿ ಇದೆ ಟೆಂಪಲ್ ಅಂತ ಗೊತ್ತಿರಲಿಲ್ಲ. ಇವಾಗ ಇಳಿಯುವ ಹತ್ತೋದು ಇಳಿಯೋದೇ ಕಷ್ಟ ಗೈಸ್. ಇದು ಕುಡಿಯೋಗಿ ರಶ್ ಸಕಲ್ ಬಾರಿಕೆ ಆಗ್ತದೆ ಗೈಸ್. ಇದು ಒಂಥರ ಪ್ರಶಾಂತವಾಗಿದೆ ಇಲ್ಲ ಆಕ್ಚುಲಿ ಕುತ್ಕೊಳಕಲ್ಲ ಬಜಿ. ಇಲ್ಲೊಳ್ಳೆ ಕುತ್ಕೊಳಕ್ ಚೆನ್ನಾಗಿದೆ ಇಲ್ಲಿ. ಮುಂದಕ್ಕೆ ಬಂದ್ಮೇಲೆ ಹೇಳಿಲ್ಲ. ನಮ್ಮಮ್ಮ ಫುಲ್ ಬೆಳಗ್ಗೆಯಿಂದ ಟೆನ್ಷನ್ ಅಂದ್ರೆ ಟೆನ್ಷನ್ ಗೈಸ್. ನಮ್ಮಮ್ಮ ಚಿತ್ರಾನ್ನ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಮ್ಮ ದೊಡ್ಡಮ್ಮ ಚಿತ್ರಾನ್ನ ಸಾಂಗ್ ಆಡ್ತಿದ್ರು ನಮ್ಮಮ್ಮನ್ ಚಿಲ್ ಮಾಡೋದಕ್ಕೆ. ನೀರು ಬರ್ತಲ್ಲ ಕಾಲ್ ತೊಳ್ಕೊಳ್ಳೋದಕ್ಕೆ. ಹಂಗೆ ಹೋಗ್ಬೇಕು ಇವಾಗ. ಅಲ್ಲಿ ಕಾಲ ಇಟ್ಕೊಂಡ್ ಬರ್ರಿ. ಸೊ ಗೈಸ್ ಹಿಂಗ್ ಮರದ್ದು ಎಷ್ಟು ಸೌಂಡ್ ಇದೆ ಗೊತ್ತಾ? ಚಿರಿಪಿರಿ 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 ಅಂತಿದೆ. ಅಪ್ಪ ನೋಡ್ರಿ ಇವಾಗ ಇದನ್ನೇ ಕುಯ್ಕೊಂಡು ದೇವ್ರಿಗೆ ಮುಗ್ಸಕ್ಕೆ ತಗೊಂಡೋಗ್ತಾರೆ. ಇದರಲ್ಲಿ ತುದಿಲ್ ಒಂಚೂರು ರಸ ತರ ಇರುತ್ತೆ. ನಾವು ಚಿಕ್ಕೋಳದಾಗ ಅದ್ ನೀರ್ಕೊಂಡು ಕುಡ್ಬಿಡ್ತಿದ್ದೆ. ಹೌದು, ಇದು ಎಲೆಯಲ್ಲಿ ದೋಸೆ ಎಲ್ಲ ಮಾಡ್ತಿರ್ತಾರೆ. ದೋಸೆ ಇಲ್ಲ. ಹುಷಾರ್ ಕಣಪ್ಪ. ಹೌದಾ? ನಾನು ಹಂಗೆ ಮಾಡ್ತಿದ್ದೆ ಅವಾಗ. ಏನಪ್ಪ? ಎಲ್ಲಾ ತರದ ಹೂವು ಏನೇನು ಹೂವು ಸಿಗುತ್ತೆ ಎಲ್ಲ ತುಂಬಿ ಸೇರಿಸಿ ಇದು ಚೇಂಜ್ ಮಾಡೋದು. ಬೇಸಿಕ್ಲಿ ಏನ್ ಸಕ್ಕತ್ತಾಗಿದೆ ನೋಡಿ ಗೈಸ್. ಮನೆ ಕಟ್ಟಿದ್ರೆ ನೋಡಿ ಇಂಥ ಕಡೆ ಮನೆ ಕಟ್ಟಬೇಕು. ಸುತ್ತಮುತ್ತ ಗ್ರೀನರಿ. ಆ್ಯಂಡ್ ಪಕ್ಕದಲ್ಲಿ ಅಲ್ಲೊಂದು ಮನೆ ಇದೆ ನೋಡಿ, ಅವರೇ ಸುಖವಂತರು ಅಂತ ಹೇಳ್ಬೋದು. ಈಗ ಒಳಗಡೆ ಹೋಗುವ. ಫೈನಲಿ ಏನೇನೋ ಸಾಹಸ ಮಾಡಿ ಫೈನಲಿ ನಮ್ಮ ದೊಡ್ಡ ಮನೆ ಹತ್ರ ಬಂದ್ವಿ ಗೈಸ್. ನಮ್ಮ ಮನೇಲಿ ಪೂಜೆ ಮಾಡಿಸ್ತಾ ಇದೀವಿ ಅಂತ ಹೇಳಿದ್ವಲ್ಲ, ಸೊ ಅದಕ್ಕೆ 8 ಇಟ್ಕೆ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಎಷ್ಟೊಂದು ಇಟ್ಕೆ ಅಂತ ಹೇಳ್ತಿದ್ದಾರೆ ನೋಡಿ. 35 8 ಅಂತ ಹೇಳಿದ್ರು. ಇಲ್ಲ ನನಗೆ 8 ಅಂತ ಕಳ್ಸಿರೋದು. ಹೌದಾ? ಹಾ. ಸೊ ಇದೆಲ್ಲ ನಾನು ಅವರು ಸ್ಟೋರ್ ನೋಡಿ. ನಾನು ಇವಾಗ ಮೇಲ್ ಬಂದೆ. ಫುಲ್ ಪೇಂಟ್ ಎಲ್ಲ ಮಾಡ್ಬಿಟ್ಟು ಹಾಳಾಗ್ಬಿಡೋದು. ಯಾರಿಗೆ? ನಿಮಗೆ ಎಂತ ಸಂಬಳ? ನಿಮ್ಗೆ ಯಾರು ಹೇಳಿದ್ ವರ್ಷ ಅಂತ?
ನನ್ ಕೆಲವೊಂದು ಬಟ್ಟೆ ಹಿಡಿಯೋಕ್ಕಾಗಲ್ಲ ಗೈಸ್. ನಾನು ಕರಿಬೇಕು ತಾನೆ ವರ್ಷಕ್ಕೆ. ಐಬ್ರೋಸ್ ಮಾಡಿಸ್ಕೊಂಬಂದ್ರ ಯಾವ ಅಲ್ಲಿ ಗೈಸ್? ಆಗ್ಲೇ ನಮ್ಮಮ್ಮ ಬಂದಾಗ್ಲಿಂದ ಏನೋ ಚೇಂಜ್ ಇದೆ ಫೇಸ್ ಅಲ್ಲಿ ಅನಿಸ್ತಿತ್ತು. ಇವಾಗ ಗೊತ್ತಾಯ್ತು ಐಬ್ರೋಸ್ ಮಾಡಿಸ್ಕೊಂಬಂದ್ರೆ ನಮ್ಮಮ್ಮ ಕಳ್ರು. ನಮಗೆಲ್ಲ ಟೈಮ್ ಆಗಿದೆ ಅನ್ನೋದು ಏನಪ್ಪಜ್ಜಿ. ಇವರು ಜನ ಹಿಂಗೆ ಕಳ್ರು ಗ್ಯಾಪಲ್ಲಿ ಹಿಂಗೆ ಮಾಡ್ಕೊಂಬರೋದು. ಬಟ್ಟೆ ಕಡೆ ಇಟ್ಟಿದ್ ಬಿದ್ದೋಯ್ತು. ಏನ್ ಮಾಡೋದು ಇವಾಗ? ಎತ್ಕೋಬೇಕು, ಬಗ್ಗರ್ ಸಿಗತ್ತೆ. ಬಾ ಮೇಲೆ. ನಾನು ಚೂಡಿದಾರ ತರ್ಬೇಕಿತ್ತು ಗೈಸ್. ಚೂಡಿದಾರ ಬಂದಿದ್ರೆ ಸ್ವಲ್ಪ ಕರೆಕ್ಟಾಗಿ ಕೆಲಸ ಎಲ್ಲ ಮಾಡ್ಕೊಡ್ಬೇಕು. ಸೀರಿಯಲ್ ಏನು ಮಾಡೋಕ್ಕಾಗ್ತಾ ಇಲ್ಲ ಗೈಸ್. ನಾನು ಏನ್ ಮಾಡಿದೆ ಅಂತಂದ್ರೆ ಬಟ್ಟೆ ಬೀಳ್ಸದ್ನ ಎಷ್ಟು ಅದನ್ನ ಎತ್ಕೊಳಕ್ ಹೋಗಿ ಇವಾಗ ಪರಕೆನೂ ಬೀಳ್ಸದ್ಲು, ಹೊಸ ಪರಕೆನ. ಇವಾಗ ಕತೆ ಮುಗೀತದ್ರದ್ದು ಹೆಂಗ್ ಎತ್ಕೊಳ್ಳೋದು ಗೊತ್ತಿಲ್ಲ. ನೋಡ್ರಿ 2 ಬಿದ್ದೋಯ್ತಲ್ಲಯ್ಯ. ಅದ್ರಲ್ಲೇ ಬರ್ಲಿಲ್ಲ, ಇದ್ರಲ್ಲಿ ಬರುತ್ತಾ ನೋಡು ಹೆಂಗ್ ತೆಗಿತಾಳಂತ. ಬಿದ್ಗಿದ್ರು ಆತ ನೋಡಿ ಹೆಂಗ್ ನಿಂತಿರೋದಳು. ಅಲ್ಲಿಂದ ಎಲ್ಲೋ ಹೋಗ್ ಜಾಗ ಇದೆ. ಹೌದಾ? ಸ್ವಲ್ಪ ಅಲ್ಲಿ ಏಣಿ ಹಾಕಿದಾರೆ, ಅಲ್ಲಿಂದ ಬಂದು ಎತ್ಕೋಬಹುದು. ಸುಮ್ನೆ ಇಷ್ಟೋ ಸರ್ಕಸ್ ಮಾಡಿದ್ದಾಯ್ತು ಅವಾಗ್ಲಿಂದ. ನಮ್ಮಮ್ಮ ಒಂದೇನ್ ಗೊತ್ತಾ, ನಮ್ಮಮ್ಮನ್ ಕೋಪ ಬಂದಿದೆ. ಬಟ್ ನಮ್ಮಮ್ಮ ಕೋಪ ಮಾಡ್ಕೊಂಡು ನೋಡೋದು ನಗು ಬರುತ್ತೆ. ಅಷ್ಟು ರೇಂಜ್ ಕೋಪ ಮಾಡ್ಕೊಳುತ್ತೆ. ನಾನಾದ್ರೂ ಓಕೆ. ಏನಪ್ಪಜ್ಜಿ? ಏನಪ್ಪ ನಾನಾದ್ರೂ ಓಕೆ ಅಲ್ವಾ ಕೋಪ ಮಾಡ್ಕೊಳ್ಳೋದ್ರಲ್ಲಿ? ಅಮ್ಮ ಎಲ್ಲದಕ್ಕೂ ಕೋಪ ಮಾಡ್ಕೊಳುತ್ತೆ. ಬೆಳಗ್ಗೆಯಿಂದ ಅಮ್ಮನ ಕೈಯಲ್ಲಿ ಬೈಸ್ಕೊಂಡಲ್ಲಿ ಇರೋರೇ ಇಲ್ಲ. ನನಗೂ ಬೈತಾರೆ. ರೀಸನ್ ಏನು ಅಂತ ಮತ್ತೆ ಕೇಳಿದ್ದೆ. ಸೊ ಗೈಸ್ ಇವಾಗ ಇಷ್ಟು ಪ್ರಿಪ್ರೇಷನ್ ಆಗಿದೆ. ಇನ್ನೂ ಸುಮಾರು ಪ್ರಿಪ್ರೇಷನ್ ಆಗೋದಿದೆ. ನನ್ನ ಫೋನಲ್ಲಿ 3% ಚಾರ್ಜ್ ಇದೆ. ಸೊ ಹಾಗಾಗಿ ಹೋಗಿ ಚಾರ್ಜ್ ಮಾಡ್ಕೊಂಬರ್ತೀನಿ ಒಂದು 10 ಮಿನಿಟ್ಸು ಆಂಟಿ ಮನೇಲಿ. ಫೈನಲ್ ಇವಾಗ ನಮ್ದು ಹೋಮ ಪೂಜೆ ಎಲ್ಲ ಮಾಡೋದೇನಿತ್ತು ಆಗೋಯ್ತು. ಅಂಡ್ ಎಷ್ಟು ನೋಡಿ ಇಲ್ಲಿ ಅಳ್ಬೇಡ ಬಿಡು, ಎಷ್ಟು ಹೋಗ್ಲಿ ಅಳ್ಬೇಡ. ಸೊ ಆಕ್ಚುಲಿ ತುಂಬಾ ಹೊಗೆ ಇತ್ತಲ್ಲ, ಹೊಗೆ ಫುಲ್ ಎಲ್ಲ ಕಣ್ಣುರಿತಿತ್ತು. ಮನೆ ಒಳಗಡೆ ಎಷ್ಟು ಬೆಚ್ಚಗಿದೆಯೋ ಒಳಗಡೆ ಅಷ್ಟೇ ಗಾಳಿ ಇದೆ ಹಳೆಬೀಡಲ್ಲಿ. ನಮ್ಮ ಹಳೆಬೀಡು ಸಕಲೇಶ್ಪುರ ಕಡೆ ಅಂತೂ ಏನ್ ಚಳಿ ಅಂದ್ರೆ ಹೇಳ್ಬಾರ್ದು. ಸೊ ಇವಾಗ ಒಳಗಡೆ ಏನಾದ್ರು ಮಾಡ್ತಾ ಇದಾರೆ. ಅಮ್ಮನ್ ಬಿಟ್ಬಿಟ್ಟು ಏನು ಕಟ್ ಮಾಡ್ತಾ ಇದ್ದೀರಾ? ಏನು ಕಟ್ ಮಾಡಲ್ವಾ ಗೈಸ್? ನಾನೇನೋ ಪ್ರಸಾದ ಸಿಗುತ್ತೆ ಅಂತ ಬಂದೆ. ಮಾಡೋಕ್ಕಿಂತ ಮುಂಚೆ ಒಂಚೂರು ತಿನ್ಬೇಕು. ಪಲಾವ್ ಪಾಯಸನೇ ಇದೆ ಅಂತ ತಲೆಯಲ್ಲಿ ಗೈಸ್. ಆಕ್ಚುಲಿ ಅದೇ ಗೈಸ್, ಹೋಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಧ್ಯಾಹ್ನ ತಿನ್ನಲ್ಲ ಪಲಾವ್. ಏನು ಸಗಲಾಗಿತ್ತು ಗೊತ್ತಾ? ಮೈಂಡಲ್ಲಿ ಅದೇ ಇತ್ತು. ಪಾಯಸನೂ ಪೂರ ಕೊಡಿಲಿಲ್ಲ ಅವಾಗಲೇ. ಎಷ್ಟು ನೋಡ್ರಿ ಎಲ್ಲಾದ್ರೂ ಹೇಳ್ಬೇಡ ನನ್ನ ಮಾನ ಬರೋದೇ ಕೇಳ್ತಾಳೆ. ಈಗ ಹೋಗಿ ತಿನ್ನೋಣ ಅಷ್ಟೇ. ನಿಮ್ಗೆ ಕಾಯ್ತಾನೆ. ಈಗ ಅವಾಗಲೇ ಏನೋ ಇಲ್ಲಿ ನಾವು ಮನೆ ಹೋಮ ಮಾಡ್ಬೇಕಾದ್ರೆ 1 ನಿಮಿಷ ಏನಕ್ಕೋ ಹೊರಗಡೆ ಬಂದಿದ್ದೆ ಇನ್ನು ಸ್ಟಾರ್ಟಿಂಗಲ್ಲಿ. ಅವಾಗ ಏನೋ ಗಮ್ಮಂತು. ಆ್ಯಂಡ್ ಈ ಶಾಪ್ನ ನೋಡಿದೆ. ಸೊ ಹಾಗಾಗಿ ತಿನ್ನಕ್ಕೆ ಏನು ಸಿಗುತ್ತೆ ನೋಡ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಅಂದರೆ ಮನೇಲೂ ಫುಡ್ ಇದೆ. ಬಟ್ ದೆನ್ ಲೈಕ್ ಓಕೆ ಇಲ್ಲೇನಿದೆ. ನಂಗೆ ಅವಾಗ ಚರ್ಮುರಿ ಎಲ್ಲ ತಿಂತಿದ್ವಿ ನಾವು ಚಿಕ್ಕವರದಾಗಲೆಲ್ಲ. ಸಖತ್ ನೆನಪಿದೆ ಆ ಥರ. ಅವರೇ ಹಾಕಿದಾರ ಬೇರೆಯವ್ರು ಹಾಕಿದಾರೋ ಗಾಡಿ ಗೊತ್ತಿಲ್ಲ. ಬಟ್ ಹೋಗಿ ಚೆಕ್ ಮಾಡೋಣ ಏನಿದೆ ಅಲ್ಲಿ. ಆಕ್ಚುಲಿ ಇದ್ದಿದ್ದು ಇಡ್ಲಿ ಮತ್ತೆ ವಡೆ. ಆ್ಯಂಡ್ ನಮಗೆ ಸಿಕ್ಕಿದ್ದು ಇದೊಂದೇ. ಸೊ ಗೈಸ್ ನಮ್ಮ ಮನೆ ಹತ್ರ ಇಂದ ನಾವು ಬೆಳಗ್ಗೆ ಮಧ್ಯಾಹ್ನ ಏನು ಪಾತ್ರೆ ತೊಗೊಂಡಿದ್ವಿ ಅಂದರೆ ಪಲಾವು ಅದ್ರದ್ದೆಲ್ಲ ತೊಗೊಂಡಿದ್ದೀವಿ. ಇವಾಗ ಎಲ್ಲರೂ ಕುತ್ಕೊಂಡು ತಿನ್ನಬೇಕು. ಸೊ ಗೈಸ್ ಫೈನಲ್ ಇವಾಗ ಪಲಾವ್ ಸಿಕ್ತು. ಆ್ಯಂಡ್ ಪಾಯಸ ಎಲ್ಲ ಆಮೇಲೆ ತಿನ್ನೋಣ ಅಂತ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಇವಾಗ ಅವ್ರು ಊಟ ಮಾಡ್ಕೊಳ್ಳಿ, ನಾವು ಹೊರಗಡೆ ಕುತ್ಕೊಳ್ಳೋಣ ಅಂತ. ಬಿಕಾಸ್ ಒಳಗಡೆ ಹೋಗಿ ಜಾಗ ಇಲ್ಲ. ಹೊರಗಡೆ ಆರಾಮಾಗಿ ಗಾಳಿನೂ ಇರುತ್ತೆ. ಸೊ ಗಾಳಿನೂ ಸವಿತಾ, ಫುಡ್ನು ಸವಿತಾ ಇಲ್ಲಿ ಕುತ್ಕೊಳ್ಳೋಣ. ಇವಾಗ ಫೈನಲಿ ಹೋಮ ಕೆಲಸ ಆಗಿ ನಾವು ಎಲ್ಲ ಇವಾಗ ಹೊರಡಬೇಕು ಬೆಂಗಳೂರಿಗೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ರಾತ್ರಿ. ಅಮ್ಮ ಟೈಮ್ ಎಷ್ಟು? ಟೈಮ್ ಬಂದ್ಬಿಟ್ಟು 9:30 ಆಗಿದೆ. ಇವಾಗ ಹೊರಟು ನಮ್ಮಣ್ಣ ನೈಟ್ ಡ್ರೈವ್ ಮಾಡಬೇಕು. ಅವನು ಆ್ಯಕ್ಚುಲಿ ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡಿದ್ದಾನೆ. ಸೊ ಹಾಗಾಗಿ ನಾವು ಇವಾಗ ನಮ್ಮ ಚಿಕ್ಕ ಮನೆ ಹತ್ರ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡಬೇಕು. ಸೊ ಲೆಟ್ಸ್ ಗೋ ಗೈಸ್. ಬಾಯ್ ಅಪ್ಪಜ್ಜಿ. ಅಯ್ಯೋ ಗೈಸ್ ನಮ್ಮಪ್ಪ ಮತ್ತೆ ಮಾಮನ ಬಿಟ್ಬಿಟ್ಟು ನಾವು ಹೊರಡ್ತಾ ಇದೀವಿ.
ಸೊ ಇವಾಗ ಎಲ್ಲರೂ ಹೋಗೋದು ಆರಾಮ ಮಂಕಳ್ರಿ ಇವಾಗ ನಿದ್ದೆ ಮಾಡೋದು ಫಸ್ಟ್ ಹಂಗಾಯ್ತು. ಬಾಯ್ 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 ಹುಷಾರ್. ಇವಾಗ ಫೈನಲಿ ರೀಚ್ ಆದ್ವಿ. ಅಣ್ಣ ಮತ್ತೆ ಯಶು ಅವ್ರೇನೋ ಬೈಕಲ್ಲಿ ಹೋಗ್ತಾರೆ, ಅದೊಂಥರ ಕಷ್ಟ. ಇವಾಗ ಟೈಮ್ ಬಂದ್ಬಿಟ್ಟು 4 o'clock ಮಾರ್ನಿಂಗ್. ಸಾಕಾಗಿದೆ, ಮಲ್ಕೊಂಡು ಸಾಕಾಗ.